ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಗುರುಪೂರ್ಣಿಮೆ ಇದೆ. ಎಲ್ರಿಗೂ ಸಹ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಹೇಳ್ತೀನಿ. ದೊಡ್ಡವರು ಯಾವಾಗಲೂ ಹೇಳ್ತಾರೆ ಜೀವನದಲ್ಲಿ ಒಬ್ಬ ಗುರು ಇರಬೇಕು ಮತ್ತು ಗುರಿ ಇರಬೇಕು ಅಂತಂದು. ಜೀವನದಲ್ಲಿ ಹುಟ್ಟಿನಿಂದ ಹಿಡಿದು ಕೊನೆವರೆಗೂ ಕೂಡ ಕಲಿಕೆ ಅನ್ನೋದಿದ್ದೇ ಇರುತ್ತೆ. ಪ್ರತಿಯೊಬ್ಬರು ಜೀವನದಲ್ಲಿಯೂ ಸಹ ಗುರುವಿನ ಪ್ರಾಮುಖ್ಯತೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಹುಟ್ಟಿದಾಗ ತಂದೆ ತಾಯಿಗಳು ಗುರುವಾಗಿರ್ತಾರೆ, ಬೆಳೀತಾ ಬೆಳೀತಾ ಶಿಕ್ಷಕರು ಗುರುವಾಗ್ತಾರೆ, ನಂತರ ಜೀವನನೇ ಒಂದು ಗುರುವಾಗಿ ಪರಿಣಮಿಸುತ್ತೆ. ಈ ಹಂತದಲ್ಲಿ ಗುರುವಿನ ಪಾತ್ರ ಪ್ರತಿಯೊಂದು ಹಂತದಲ್ಲಿಯೂ ಸಹ ನಮಗೆ ಮಾರ್ಗದರ್ಶನ ಪಾಠಗಳನ್ನು ಹೇಳ್ತಾ ಹೋಗುತ್ತೆ. ನಮಗೆ ಮಾರ್ಗದರ್ಶನ ತೋರಿದಂತಹ ಪ್ರತಿಯೊಬ್ಬ ಗುರುವಿಗೂ ಸಹ ಯಾವಾಗಲೂ ನಾವು ವಿಧೇಯರಾಗಿರಬೇಕು, ಕೃತಜ್ಞರಾಗಿರಬೇಕು. ಇವತ್ತು ನಮ್ಮ ಯೋಗ ಕ್ಲಾಸಲ್ಲಿ ನಮ್ಮ ಯೋಗ ಟೀಚರ್ಗೆ ಒಂದು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಯಿತು ಕೂಡ. ನಾವು ಯೋಗ ಕಲಿತಾ ಇರೋದು ಒಂದು ಸಾಯಿಬಾಬಾ ಟೆಂಪಲ್ ಆದ್ದರಿಂದ ಅಲ್ಲಿ ನಾಳೆ ಬೇರೆ ಬೇರೆ ಪ್ರೋಗ್ರಾಮ್ ಇದೆ. ಹಂಗಾಗಿ ನಾವು ಇವತ್ತೇ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ತುಂಬಾ ಚೆನ್ನಾಗಾಯಿತು. ಮತ್ತೊಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ರೆಸಿಪಿ ಕ್ಯಾಬೇಜ್ನಿಂದ ಒಂದು ಸಿಂಪಲ್ ಆಗಿರುವಂತಹ ಪಲ್ಯ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಸೈಡಿನ ಹೆಂಚ್ಕೊಳ್ಳೋದ್ರ ಜೊತೆಯಲ್ಲಿ ಚಪಾತಿ ಮತ್ತು ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ಕ್ಯಾಬೇಜನ್ನು ಚಿಕ್ಕದಾಗಿ ಹೆಚ್ಕೊಂಡು ತೊಳೆದಿಟ್ಕೋಬೇಕು. ಇದನ್ನು ಒಂದು ಕುಕ್ಕರಿಗೆ ಹಾಕಿ ಒಂದು ಅರ್ಧ ಕಪ್ನಷ್ಟು ಮಾತ್ರ ನೀರು ಹಾಕಿ ರುಚಿಗೆ ಸ್ವಲ್ಪನೇ ಉಪ್ಪು ಹಾಕಿ ಒಂದು ಹೈ ಫ್ಲೇಮಲ್ಲಿ ಒಂದೇ ವಿಸಲ್ ಕೂಗಿಸ್ಕೋಬೇಕು. ಕ್ಯಾಬೇಜು ತುಂಬ ಮೆತ್ತಗೆ ಬೆಂದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ಕ್ರಂಚಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕ್ಯಾಬೇಜ್ ಬೇಯೋದ್ರೊಳಗೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿ, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು 3 ಎಸಳಷ್ಟು ಬೆಳ್ಳುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಇಷ್ಟು ಹಾಕ್ಕೊಂಡು ನೀರು ಹಾಕದೆ ಡ್ರೈಯಾಗೆ ರುಬ್ಕೋಬೇಕು. ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ಕ್ಯಾಬೇಜ್ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನೀರು ಹಾಕಿರೋದನ್ನೆಲ್ಲ ಚೆನ್ನಾಗಿ ಬಸ್ಕೋಬೇಕು. ನಂತರ ಈ ಪಲ್ಯಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಒಂದು ಕಡಾಯಿ ಒಲೆ ಮೇಲಿಟ್ಟು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ನಂತರ 1 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಹಾಕಿದ್ದೀನಿ ನಾನು. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಗಡ್ಡೆಯಷ್ಟು ಈರುಳ್ಳಿ, 1 ಗಡ್ಡೆಯಷ್ಟು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಆ ಮಸಾಲೆನೂ ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿಕಾಯಿ ಹಾಗೆ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಬೇಯಿಸಿಟ್ಕೊಂಡಂತಹ ಕ್ಯಾಬೇಜನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮೊದಲಿಗೆ ಸ್ವಲ್ಪ ಉಪ್ಪು ಸೇರಿಸಿದ್ದೀವಿ. ಇವಾಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ ಕೊನೆಯಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಕ್ಯಾಬೇಜ್ ಪಲ್ಯ ರೆಡಿಯಾಗುತ್ತೆ. ದೋಸೆ ಜೊತೆ, ಚಪಾತಿ ಜೊತೆ ಮತ್ತು ನಮಗೆ ಸೈಡಿಗೆ ನೆಂಚ್ಕೊಳ್ಳೋಕ್ಕಾಗಲಿ ತುಂಬಾ ರುಚಿಯಾಗಿರುತ್ತೆ. ತುಂಬ ಸಿಂಪಲ್ ಕೂಡ ಇದೆ ಪಲ್ಯ, ಅಷ್ಟೇ ಟೇಸ್ಟಿಯಾಗಿರೋ ಪಲ್ಯ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.